ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ನಾನಿವತ್ತು ಪಾಲಕ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಪಾಲಕ್ ರೈಸ್ ಮಾಡ್ತೀನಿ ಅಂತ ನೀವೇ ನೋಡಿ ಬನ್ನಿ. ಇವಾಗ ಪಾಲಕ್ ರೈಸ್ಗೆ ಬೇಕಾಗುವ ಐಟಮ್ಸ್ಗಳನ್ನೆಲ್ಲ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ನೋಡ್ಬೋದು, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಾಗೆ ಮತ್ತು ಗೋಡಂಬಿ, ದ್ರಾಕ್ಷಿ ಮೇಲ್ಗಡೆ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಅಂತ ಅದನ್ನ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ನಿನ್ನೆ ನೈಟೇ ಬಟಾಣಿ ಕಾಳು ನೆನೆ ಹಾಕಿದ್ದೆ. ಸೊ ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಪಾಲಕ್ ಸೊಪ್ಪು ಬೇಯಿಸೋಣ. ಇವಾಗ ರೈಸ್ಗೆ ಕೂಡ ಇಡ್ತಾ ಇದ್ದೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ ಒಂದು ಲೋಟ ಹಾಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಅದ್ರ ಮೇಲೆ ನೋಡಿಕೊಂಡು ನೀವು ಅನ್ನಕ್ಕೆ ಇಟ್ಕೋಬೋದು. ಸೊ ನಾನು ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ನೀವು ಸಣ್ಣಕ್ಕಾದರೂ ಕಟ್ ಮಾಡ್ಕೋಬೋದು, ಉದ್ದ ಆದರೂ ಕಟ್ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಉದ್ದ ಕಟ್ ಮಾಡಿದರೆ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ನಾನು ಸಣ್ಣದಾಗೆ ಕಟ್ ಮಾಡ್ಕೊತೀನಿ. ನಿಮಗೆ ಉದ್ದ ಬೇಕಂದರೆ ಉದ್ದ ಕಟ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಸೊ ಇವಾಗ ಮಿಕ್ಸಿ ಹಾಕೋಣ. ಮಿಕ್ಸಿ ಜಾರಿಗೆ ಬೇಯಿಸಿರೋ ಸೊಪ್ಪನ್ನ ಹಾಕೋಣ. ಬೇಯಿಸಿರೋ ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣ್ಸಿಕಾಯಿ. ಜಾಸ್ತಿ ಮಸಾಲ ಹಾಕಲ್ಲ, ಯಾಕಂದರೆ ಜಾಸ್ತಿ ಮಸಾಲ ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ಇಷ್ಟೇ ಹಾಕಿದ್ದೀನಿ. ಸೊ ಇವಾಗ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಇದ್ದರೆ ಈ ಚಳಿಗೆ ಸ್ಪೈಸಿ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿರುತ್ತೆ. ಫುಲ್ಲು ಸಣ್ಣಗೆ ಆಗಬೇಕು. ಸಣ್ಣಗಾದರೆ ಚೆನ್ನಾಗಿರುತ್ತೆ ಪೇಸ್ಟ್. ಈ ಥರ ಸಣ್ಣಗೆ ರುಬ್ಕೋಬೇಕು. ಸೊ ಇವಾಗ ಪಾಲಕ್ ರೈಸಿಗೆ ಒಗ್ಗರಣೆ ಹಾಕೋಣ. ನಿಮ್ಮ ಮನೇಲಿ ತುಪ್ಪ ಇದ್ದರೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಓಕೆ, ಆಯಿಲ್ ಹಾಕೋಬೋದು. ನಾನು 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪ ಸ್ವಲ್ಪ ಕಾದ್ಮೇಲೆ ಸೊ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡೋದ್ರಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ತಗೊತಾ ಇದ್ದೀನಿ. ನಾನು ಇವಾಗ ಇದೇ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಅದು ಇದು ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ನೆಕ್ಸ್ಟ್ ಈರುಳ್ಳಿ ಹೆಚ್ಕೊಂಡಿದ್ದೇನೆ, ಟೊಮೊಟೊ, ಈರುಳ್ಳಿ ಮತ್ತು ಬೇಯಿಸಿರೋ ಬಟಾಣಿ. ಫಸ್ಟ್ ನಾನು ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಸೊ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಫುಲ್ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು, ಹಾಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀಟಾಗಿ ಮ್ಯಾಶ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಇವಾಗೆಲ್ಲ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಸೊ ನಾನಿವಾಗ ಬೇಯಿಸಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಒಂಚೂರು ಅರಿಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರುಬ್ಬಿರೋ ಪಾಲಕ್ನ ಹಾಕ್ತಾ ಇದ್ದೀನಿ.
ಬೇಯಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಹಸಿ ಸ್ಮೆಲ್ಲು ಹೋಗಿರುತ್ತೆ. ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ. ಒಂಚೂರು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ಸ್ವಲ್ಪ ಎಣ್ಣೆ ಬಿಟ್ಕೊಡೋವರೆಗೂ ಮುಚ್ಚಿಡೋಣ. ನೋಡಿ ಚೆನ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಸೊ ಇವಾಗ ರೈಸ್ ಆ್ಯಡ್ ಮಾಡ್ತೀನಿ ಇದಕ್ಕೆ. ನಿಮ್ಮ ಮನೇಲಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಮಸಾಲೆನೂ ಇರಲ್ಲ, ಏನೂ ಇರಲ್ಲ. ನೋಡಿದ್ರಲ್ಲ ಪಾಲಕ್ ರೈಸು. ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮೇಲ್ಗಡೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೋಣ. ಕೊನೆಗೂ ಪಾಲಕ್ ರೈಸ್ ಮಾಡೋದು ಮುಗೀತು. ಸೊ ಅದರ ಜೊತೆ ಮಜ್ಜಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ದೇಹಕ್ಕೂ ತಂಪಿರುತ್ತೆ. ಹೀಟ್ ಆಗಿರುತ್ತಲ್ವ, ಬಾಡಿ ಕೂಡ ತಂಪು ಮಾಡುತ್ತೆ. ಸೊ ಹಾಗಾಗಿ ನನಗೆ ಮಜ್ಜಿಗೆ ಇರಲೇಬೇಕು ಊಟದ ಟೈಮಲ್ಲಿ. ನನಗೆ ಹಾಗೇ ಪಾಲಕ್ ರೈಸ್ ಮಾಡಬೇಕಾದ್ರೆ ಒಂದು ವಚನ ನೆನಪಾಯಿತು. ಸೊ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ, ಕೂಡಿಕೊಂಡ ನಮ್ಮ ಈ ಕೂಡಲ ಸಂಗಮ ದೇವ. ಇದರ ಅರ್ಥ ಬಂದ್ಬಿಟ್ಟು, ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ, ನಿಜವಿಂದ ನೀಡ್ತೀವೋ, ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಇದರ ಅರ್ಥ. ಸೊ ಇಷ್ಟ ತನಕ ನಾನು ಪಾಲಕ್ ರೈಸ್ ಮಾಡೋದು ನೋಡೋದಲ್ವಾ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಪಾಲಕ್ ರೈಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ತುಂಬ ಚೆನ್ನಾಗಿದೆ ಪಾಲಕ್ ರೈಸು. ಸೊ ನಾನು ಮಾಡಿದೆ ಅಂತ ನಾನು ಹೇಳ್ಕೊಂತಿಲ್ಲ. ಸೊ ನಿಜವಾಗ್ಲೂ ಚೆನ್ನಾಗಿದೆ ಪಾಲಕ್ ರೈಸು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ಈಸಿಯಾಗಿ ಕೂಡ ಮಾಡ್ಬೋದು. ಇಷ್ಟ ತನಕ ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.